ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟ್ಯೂರಿಂಗ್ ಮಿಷನ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ. ಸೊ ಮೊದಲಿಗೆ ನಾವೇನು ಮಾಡೋಣ ಅಂದರೆ, ಈ ಟ್ಯೂರಿಂಗ್ ಮಿಷಿನ್ಸಲ್ಲಿ ನಾವೇನು ಮಾಡ್ತೀವಿ, ಬ್ಲ್ಯಾಂಕ್ ಸ್ಟೇಟ್ಸ್ಗಳನ್ನೂ ಕೂಡ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ಕೂಡ ನೋಡ್ತಾ ಹೋಗೋಣ. ಫಸ್ಟು A⁴N B⁴N ನಮಗೆ ಕೊಟ್ಟಿರೋ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜನ್ನು ನಾವು ಲೆಟ್ n = 3 ಅಂತ ತೊಗೊಳ್ಳೋಣ. n 3 ತೊಗೊಂಡ್ರೆ ಏನಾಗುತ್ತೆ ನಮ್ಮ ಲ್ಯಾಂಗ್ವೇಜ್, L A⁴3 B⁴3. ಸೊ ಇದಕ್ಕೆ ಸ್ಟ್ರಿಂಗ್ಸ್ನ ಹೇಗೆ ಬರಿಬೋದು, ಸ್ಟ್ರಿಂಗ್ A⁴3 ಅಂದರೆ A B⁴3 ಅಂದರೆ B. ಇದನ್ನು ಬ್ಲ್ಯಾಂಕ್ ಸ್ಟೇಟ್ಸ್ ಜೊತೆ ಬರೆಯೋಣ. A B ವಿತ್ 2 ಬ್ಲ್ಯಾಂಕ್ ಸ್ಟೇಟ್ ಬಿಫೋರ್ ಆ್ಯಂಡ್ 2 ಬ್ಲ್ಯಾಂಕ್ ಸ್ಟೇಟ್ ಆಫ್ಟರ್. ಅಷ್ಟನ್ನು ಕೂಡ ನಾವು ಸಪ್ರೇಟಾಗಿ ಮಾಡ್ತಾ ಹೋಗೋಣ. ಸೊ ಇದರ ರೂಲ್ಸ್ ಏನು ಅಂತ ಅಂದರೆ, ಫಸ್ಟು ನಾವು ಎನ್ಕೌಂಟರ್ ಮಾಡಿದ್ರೆ ಅದನ್ನು ನಾವು ಎಕ್ಸ್ ಅಂತ ನೇಮ್ ಮಾಡಿ ನೆಕ್ಸ್ಟ್ ರೈಟ್ ಸೈಡ್ಗೆ ಶಿಫ್ಟ್ ಆಗಬೇಕು. ಆ ರೈಟ್ ಸೈಡಲ್ಲಿ ಬಂತ ಅದನ್ನು ಅಂತಲೇ ಉಳಿಸ್ತಾ ಹೋಗಿ ಪ್ರತಿಯೊಂದೂ ಎಕ್ಸ್ ಆಗೋ ಥರ ಮಾಡಬೇಕು. ಫಸ್ಟು ಎಕ್ಸ್ ಆಯಿತಾ ಒಂದು ನೆಕ್ಸ್ಟ್ ಬಿ ಬರೋವರೆಗೂ ನೆಕ್ಸ್ಟ್ ಶಿಫ್ಟ್ ಆಗಬೇಕು. ಆ ಬಿನ ವೈ ಅಂತ ನೇಮ್ ಮಾಡಬೇಕು. ನೆಕ್ಸ್ಟ್ ಬಿಯಿಂದ ಮತ್ತೆ ಮತ್ತೆ ಎಗೆ ಬರಬೇಕು. ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಎಕ್ಸ್ ಅಂತ ಚೇಂಜ್ ಮಾಡಬೇಕು, ವೈ ಅಂತ ನೆಕ್ಸ್ಟ್ ಮತ್ತೆ ವೈಗೆ ಚೇಂಜ್ ಮಾಡ್ತಾ ಹೋಗಬೇಕು ಬಿನ. ಅದೇ ಥರ ಮಾಡ್ತಾ ಹೋಗಬೇಕು. ಸೊ ಪ್ರತಿಯೊಂದು ಸ್ಟೇಟನ್ನು ಕೂಡ ನಾವು ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇವಾಗ ಏನು ಮಾಡೋಣ ಅಂದರೆ, ಫಸ್ಟು ಡಯಾಗ್ರಾಮ್ ಬಿಡಿಸಿದ್ರೆ ಸಾಕು. ಸ್ಟಾರ್ಟಿಂಗ್ Q0 ಇನಿಷಿಯಲ್ ಸ್ಟೇಟಿಂದ ಶುರು ಮಾಡೋಣ. ಫಸ್ಟ್ ಬ್ಲ್ಯಾಂಕ್ ಸ್ಟೇಟ್ಸ್ನ ಯೂಸ್ ಮಾಡಬಾರ್ದು. ಫಸ್ಟ್ ನಾವೇನು ಮಾಡೋಣ, ಎನ್ಕೌಂಟರ್ ಮಾಡಿದ ತಕ್ಷಣ ಅದನ್ನು ಎಕ್ಸ್ ಅಂತ ನೇಮ್ ಮಾಡಿ ರೈಟ್ ಸೈಡಿಗೆ ಶಿಫ್ಟ್ ಆಗಬೇಕು. ಎಕ್ಸ್ ಅಂತ ನೇಮ್ ಮಾಡಿ ರೈಟ್ ಸೈಡಿಗೆ ಶಿಫ್ಟ್ ಆಗಬೇಕು. ಅವಾಗೇನಾಗುತ್ತೆ, Q1 ಸ್ಟೇಟ್ಗೆ ಹೋಗ್ತೀವಿ. ನೆಕ್ಸ್ಟ್ ಎನ್ಕೌಂಟರ್ ಆದಾಗ ಅದನ್ನು ಅಂತಲೇ ನೇಮ್ ಮಾಡಿ ರೈಟ್ ಸೈಡಿಗೆ ಹೋಗ್ಬೇಕು. ಅಂತ ಬಂದಾಗ ಒಂದನ್ನು ಒಂದೇ ಸಲ ಮಾಡಬೇಕು. ನೆಕ್ಸ್ಟ್ ಎಕ್ಸ್ ಆದಮೇಲೆ ನೆಕ್ಸ್ಟ್ ಎಕ್ಸ್ ಮಾಡೋಂಗಿಲ್ಲ. ಒಂದು ಎಕ್ಸ್ ಆದಮೇಲೆ ನೆಕ್ಸ್ಟು ಬಿಗೆ ಹೋಗಿ ವೈ ಮಾಡಬೇಕು. ನೆಕ್ಸ್ಟ್ ಮತ್ತೆ ಬಂದು ನೆಕ್ಸ್ಟ್ ಎಕ್ಸ್ ಮಾಡಬೇಕಾಗುತ್ತೆ. ಒಂದು ಎಕ್ಸ್ ಒನ್ ವೈ ಆ ಥರ ಮಾಡ್ತಾ ಹೋಗ್ಬೇಕು. ಸೊ ಬಂದಾಗ ಅಂತಲೇ ನೇಮ್ ಮಾಡಿ ರೈಟ್ ಸೈಡ್ಗೆ ಹೋಗ್ಬೇಕು. ಸೊ ಮತ್ತೆ ಇಲ್ಲಿಗೆ ಬರುತ್ತೆ. ಬಂದಾಗ ಅಂತಲೇ ನೇಮ್ ಆಗಿ ರೈಟ್ ಸೈಡ್ಗೆ ಹೋಯ್ತು. ಇದೇನಾಯಿತು, ಸೆಲ್ಫ್ ಲೂಪ್ ಥರ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ಬಿ ಎನ್ಕೌಂಟರ್ ಆಯಿತು. ಬಿ ಬಂದಾಗ ಏನು ಮಾಡಬೇಕು, ಬಿ ಬಂದಾಗ ಅದನ್ನು ವೈ ಅಂತ ನೇಮ್ ಮಾಡಿ ಲೆಫ್ಟ್ ಸೈಡ್ಗೆ ಹೋಗೋಣ. ಬಿನ ವೈ ಅಂತ ನೇಮ್ ಮಾಡಿ ಲೆಫ್ಟ್ ಸೈಡ್ಗೆ ಹೋಗೋಣ. ಯಾಕಂದರೆ ನೆಕ್ಸ್ಟ್ ವೈ ಮಾಡೋಂಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಬಿ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಎಕ್ಸ್ ಮಾಡಬೇಕು. ಎಕ್ಸ್ ಎಲ್ಲಿರೋದು, ಎಕ್ಸ್ ಅಂದ್ರೇನು ಎಲ್ಲಿದೆ, ಲೆಫ್ಟ್ ಸೈಡಲ್ಲಿದೆ. ಸೊ ಲೆಫ್ಟ್ ಸೈಡಿಗೆ ಬರಬೇಕು. ಸೊ ಅವಾಗೇನಾಗುತ್ತೆ, Q2 ಸ್ಟೇಟ್ಗೆ ಹೋಗ್ತೀವಿ. ಸೊ Q2 ಸ್ಟೇಟಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ಲೆಫ್ಟಿಗೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀವಿ, ಇಲ್ಲಿಂದ ಇಲ್ಲಿಗೆ ಹೋಗ್ತೀವಿ. ಸೊ ಮತ್ತೆ ಎನ್ಕೌಂಟರ್ ಆಯಿತು. ಇದ್ದರೆ ಅದನ್ನು ಅಂತಲೇ ರೆಪ್ರೆಸೆಂಟ್ ಮಾಡಿ ಲೆಫ್ಟಿಗೆ ಹೋಗ್ಬೇಕು. ಮತ್ತೆ ಇದೆ ಅಂತಲೇ ರೆಪ್ರೆಸೆಂಟ್ ಮಾಡಿ ಲೆಫ್ಟಿಗೆ ಹೋಯ್ದು ನೆಕ್ಸ್ಟ್ ಎಕ್ಸಿಗೆ ಬಂದು. ಸೊ ಎಕ್ಸ್ ಅಂತ ಬಂದಾಗ ಅದನ್ನು ಎಕ್ಸ್ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟಿಗೆ ಬರಬೇಕು. ಮತ್ತೆ ಎಕ್ಸಿಗೆ ಹೋಗಿ ಮತ್ತೆ ನೆಕ್ಸ್ಟ್ ಎಗೆ ಬರಬೇಕು. ಸೊ ಲೆಫ್ಟಿಗೆ ಹೋಗಿ ಎಕ್ಸನ್ನು ಎಕ್ಸ್ ಅಂತಲೇ ನೇಮ್ ಮಾಡಿ ನೆಕ್ಸ್ಟ್ ರೈಟಿಗೆ ಶಿಫ್ಟ್ ಅದು. ಸೊ ಏನು ಬಂತು, ಎನ ಎಕ್ಸ್ ಅಂತ ಮತ್ತೆ ರೆಪ್ರೆಸೆಂಟ್ ಮಾಡಬೇಕು. ಎರಡನೇ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಬಂದಾಗ ಏನು ಮಾಡಬೇಕು, ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗಬೇಕು. ಮತ್ತು ವೈ ಅಂತ ಬಂತು. ಇವಾಗ ನೆಕ್ಸ್ಟ್ ಏನು ಮಾಡಿದ್ವಿ, ಬಿ ಬಂದರೆ ವೈ ಅಂತಲೇ ರೆಪ್ರೆಸೆಂಟ್ ಮಾಡಿ ಲೆಫ್ಟ್ ಸೈಡ್ಗೆ ಹೋಗಬೇಕು. ಇಲ್ಲೇನಾಯಿತು, ನಮಗೆ ನೆಕ್ಸ್ಟ್ ಬಿನ ನಾವು ಎನ್ಕೌಂಟರ್ ಮಾಡಬೇಕು. ಅವಾಗ ಏನು ಮಾಡ್ತೀವಿ, ನೆಕ್ಸ್ಟ್ ವೈನ ಎನ್ಕೌಂಟರ್ ಮಾಡ್ಬೇಕಾದ್ರೆ ನಮ್ಗೆ ಆಲ್ರೆಡಿ ಒಂದು ವೈ ಫಸ್ಟಿಗೆ ಸ್ಟಾರ್ಟಿಂಗ್ ಸಿಗುತ್ತೆ. ಅದನ್ನು ಏನು ಮಾಡಬೇಕು, ವೈ ಅಂತ ಬಂದರೆ ಅದನ್ನು ವೈ ಅಂತಲೇ ಇಟ್ಕೊಂಡು ಲೆಫ್ಟ್ ಸೈಡಿಗೆ ಹೋಗಬೇಕು. ಯಾಕಂದರೆ ನಾವು ಈ ಬಿನ ವೈ ಅಂತ ನಾವು ರೆಪ್ರೆಸೆಂಟ್ ಮಾಡಾಯಿತು. ಈ ಬಿನ ರೆಪ್ರೆಸೆಂಟ್ ಮಾಡಾದ್ಮೇಲೆ ಏನು ಮಾಡಬೇಕು, ಮತ್ತೆ ನಾವು ಲೆಫ್ಟ್ ಸೈಡ್ ಬರಬೇಕು. ಯಾಕಂದರೆ ಮತ್ತೆ ನೆಕ್ಸ್ಟ್ ವೈ ಮಾಡೋಂಗಿಲ್ಲ, ನೆಕ್ಸ್ಟ್ ಎಕ್ಸ್ ಮಾಡಬೇಕು. ಅದಕ್ಕೋಸ್ಕರ ಲೆಫ್ಟ್ ಸೈಡ್ ಬರಬೇಕಾದ್ರೆ ನೆಕ್ಸ್ಟ್ ವೈ ಬಂದರೆ ವೈ ಅಂತಲೇ ರೆಪ್ರೆಸೆಂಟ್ ಮಾಡಿ ಲೆಫ್ಟ್ ಸೈಡ್ಗೆ ಹೋಗ್ತೀವಿ. ಮತ್ತೇನಾಯಿತು, ಎಕ್ಸ್ ಬರೋವರೆಗೂ ನೆಕ್ಸ್ಟ್ ಬಂತಾ, ಅಂತಲೇ ರೆಪ್ರೆಸೆಂಟ್ ಮಾಡಿ ನೆಕ್ಸ್ಟ್ ಲೆಫ್ಟ್ ಸೈಡಿಗೆ ಹೋಗ್ತೀವಿ. ಇಲ್ಲಿ 2 ಎಕ್ಸ್ ಆಗಿದೆ. ಸೊ ಏನಾಯಿತು, ಎಕ್ಸ್ ಬಂತಾ, ಎಕ್ಸನ್ನು ರೆಪ್ರೆಸೆಂಟ್ ಅದೇ ಥರ ಮಾಡಿ ಮತ್ತೆ ರೈಟ್ ಸೈಡಿಗೆ ಬರ್ತೀವಿ. ಸೊ ಮತ್ತೆ ಮೂರನೇ ಬಂದು. ಸೊ ಮೂರನೇ ಬಂದಾದಮೇಲೆ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡಿಗೆ ಹೋಗ್ತೀವಿ. ಸೊ ಏನಾಯಿತು, ಇಲ್ಲಿ ವೈ ಆಯಿತು. ಎಲ್ಲ ವೈ ಅಂತ ಬಂದಿದೆ. ಸೊ ಏನು ಮಾಡ್ತೀವಿ, ವೈ
ರೈಟ್ ಸೈಡಿಗೆ ಬಂದಾಗ ಏನಾಯಿತು, ನಾವು ಬಿಗೆ ಬಂದ್ವಿ. ಸೊ ವೈ ಆಲ್ರೆಡಿ ಇದೆ. ಸೊ ವೈ ಅಂತ ಇದ್ದರೆ ಅದರಿಂದ ನಾವು ರೈಟ್ ಸೈಡ್ಗೆ ಹೋಗ್ತೀವಿ. ಇನ್ನು ಒಂದು ವೈ ಮಾತ್ರ ಉಳಿದಿರೋದು. ಸೊ ಇಲ್ಲಿಗೆ ಬಂದಾದಮೇಲೆ ನೆಕ್ಸ್ಟ್ ಮತ್ತೆ ಏನು ಮಾಡ್ತೀವಿ, ಬಿ ಅಂತ ಇದ್ದರೆ ಅದನ್ನು ವೈ ಅಂತ ರೆಪ್ರೆಸೆಂಟ್ ಮಾಡಿ ಲೆಫ್ಟಿಗೆ ಹೋಗ್ತೀವಿ. ಸೊ ಎಲ್ಲ ಸ್ಟೇಟ್ಗಳು ಮುಗೀತು. ಎ ಮತ್ತು ಬಿದು ಎಲ್ಲ ಸ್ಟೇಟು ಮುಗೀತು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ವೈನ ವೈ ಸ್ಟೇಟ್ ಅಂತಲೇ ರೆಪ್ರೆಸೆಂಟ್ ಮಾಡಿಬಿಟ್ಟು ಬ್ಲ್ಯಾಂಕ್ ಸ್ಟೇಟ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ರೈಟ್ ಸೈಡ್ಗೆ ಹೋಗ್ತೀವಿ, ಬ್ಲ್ಯಾಂಕ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡೋಕ್ಕೆ. ಇದನ್ನು Q3 ಸ್ಟೇಟ್ ಅಂತ ಅಂದ್ಕೊಳ್ಳಿ. ಸೊ ಏನು ಮಾಡ್ತೀವಿ, ವೈ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗ್ತೀವಿ. ಎಷ್ಟು ವೈ ಇದೆ ಅದನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಾ ನಾವು ಬ್ಲ್ಯಾಂಕ್ ಸ್ಟೇಟ್ಗೆ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಬ್ಲ್ಯಾಂಕ್ ಸ್ಟೇಟ್ ಇದ್ದರೆ ಬ್ಲ್ಯಾಂಕ್ ಸ್ಟೇಟ್ ಅಂತಲೇ ರೆಪ್ರೆಸೆಂಟ್ ಮಾಡಿ ರೈಟ್ ಸೈಡ್ಗೆ ಹೋಗ್ತೀವಿ. ಸೊ ಇದನ್ನು ನಾವು ಫೈನಲ್ ಸ್ಟೇಟ್ ಆಗಿ ಮಾಡ್ತೀವಿ. ಸೊ ಬ್ಲ್ಯಾಂಕ್ ಸ್ಟೇಟ್ನ ಫೈನಲ್ ಸ್ಟೇಟ್ ಮಾಡ್ತೀವಿ. ಬ್ಲ್ಯಾಂಕ್ ಸ್ಟೇಟ್ ಬಂತು ಅಂತ ಅಂದರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಅರ್ಥ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟು ಬರೆದ್ರೆ ಸಾಕು ಎಕ್ಸಾಮಲ್ಲಿ. ಇನ್ನೊಂದು ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಅಸೆಸ್ ಮಾಡಿದ್ರೆ ಪೂರ್ತಿ ಟ್ಯೂರಿಂಗ್ ಮಿಷಿನ್ ಪ್ರಾಬ್ಲಮ್ನ ಈಸಿಯಾಗಿ ಮಾಡ್ಬೋದು. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.